ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪ ಏನಿದೆ ತನಿಖೆ ಚುರುಕುಗೊಳಿಸಿದೆ. ಈಗ ಎಸ್ಐಟಿ ಮುಂದೆ 5 ಸಂತ್ರಸ್ತರು ವಿಚಾರಣೆಗೆ ಹಾಜರಾಗಿದ್ದಾರಂತೆ. ಎಸ್ಪಿ ಸೀಮಾ ಲಾಟ್ಕರ್ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುರುತು ಪತ್ತೆಯಾದ ಸಂತ್ರಸ್ತರನ್ನ ಸಿಐಡಿ ಕಚೇರಿಗೆ ಕರೆಸಿದೆ ಎಸ್ಐಟಿ. ವಿಡಿಯೋ ಯಾವ ಉದ್ದೇಶಕ್ಕೆ ಮಾಡಿಕೊಳ್ಳಲಾಗಿತ್ತು? ವಿಡಿಯೋದಲ್ಲಿರೋದು ನೀವೇನಾ? ಮಹಿಳೆಯರ ಇಚ್ಛೆಗೆ ಅನುಸಾರವಾಗಿ ವಿಡಿಯೋ ಮಾಡಿಕೊಳ್ಳಲಾಗಿತ್ತ? ಆಮಿಷ ಅಥವಾ ಭಯ ಉಂಟು ಮಾಡಿ ವಿಡಿಯೋ ಮಾಡಿಕೊಳ್ಳಲಾಗಿತ್ತ? ಹೀಗೆ 10 ಪ್ರಶ್ನೆಗಳಿಗೆ ಸಂತ್ರಸ್ತೆಯರಿಂದ ಉತ್ತರವನ್ನ ಎಸ್ಪಿ ಅವರು ಪಡೆದುಕೊಂಡಿದ್ದಾರೆ. ಎಸ್ಪಿ ಸೀಮಾ ಲಾಟ್ಕರ್ ಅವರ ಮುಂದೆ 5 ಸಂತ್ರಸ್ತೆಯರು ಹಾಜರಾಗಿದ್ದಾರೆ. ಯಾರೆಲ್ಲ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ರು ಅವರನ್ನ ಗುರುತು ಪತ್ತೆ ಹಚ್ಚಿ ಅವರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಅವ್ರಿಗೆ ಕೇಳ್ತಾ ಇರುವಂಥದ್ದು ಸಿಂಪಲ್ ಪ್ರಶ್ನೆ: ನಿಮ್ಮ ಇಚ್ಛೆಗೆ ಅನುಸಾರವಾಗಿ ವಿಡಿಯೋ ಮಾಡಿಕೊಳ್ಳಲಾಗಿತ್ತಾ ಅಥವಾ ಆಮಿಷ ಅಥವಾ ಭಯ ಇದನ್ನ ಉಂಟು ಮಾಡಿ ವಿಡಿಯೋ ಮಾಡಿಕೊಳ್ಳಲಾಗಿತ್ತಾ? ಆ ವಿಡಿಯೋದಲ್ಲಿರೋರು ನೀವೇನಾ? ಫಸ್ಟ್ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ವಿಡಿಯೋ ಯಾವ ಉದ್ದೇಶಕ್ಕೆ ಮಾಡಿಕೊಳ್ಳಲಾಗಿತ್ತು? ಹೀಗೆ ಹಲವಾರು ಪ್ರಶ್ನೆಗಳನ್ನು ಮುಂದೆ ಇಟ್ಟು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕ್ಲಾರಿಟಿ ಸಿಕ್ಕರೆ ಇದು ಸಹಮತದ ಮೂಲಕವಾಗಿ ಆಗಿರೋದಾ ಅಥವಾ ಭಯ ಮತ್ತು ಆಮಿಷಕ್ಕೆ ಒಳಪಡಿಸಿ ಆಗಿರೋದಾ ಅನ್ನುವಂಥದ್ದು ಒಂದು ಪಿಕ್ಚರ್ ಸಿಗುತ್ತೆ ಅದರಲ್ಲಿ. ಅದನ್ನೇ ಈಗ SIT ಅವರು ಮಾಡ್ತಾ ಇರೋದು. ಯಾಕಂದ್ರೆ ತನಿಖೆಗೆ ಬೇಕಾಗಿರೋದು ಮುಖ್ಯವಾಗಿ ಅದೇ. ಸೊ ಹಾಗಾಗಿ ಈಗ ಈ ವಿಚಾರದಲ್ಲಿ SIT ತನಿಖೆಯನ್ನ ಈಗ ಚುರುಕುಗೊಳಿಸಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಈಗ SIT ಸಂತ್ರಸ್ತೆಯರ ವಿಚಾರಣೆಯನ್ನ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಕೇಳ್ತಾ ಇರುವಂತ ಪ್ರಶ್ನೆಗಳು ಈ ತನಿಖೆಯ ಹಾದಿ ಎತ್ತ ಸಾಗುತ್ತೆ ಅನ್ನೋದ್ರ ಮೇಲೆ ನಿಗದಿ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಈಗ ಕೇಳ್ತಾ ಇರುವಂತ ಪ್ರಶ್ನೆಗಳನ್ನ ನೋಡ್ತಾ ಇದ್ದಾಗ ಅರುಣ್ಣ, ಈಗಾಗಲೇ ನಿನ್ನೆ ಸರ್ಕಾರ SITಯನ್ನ ರಚನೆ ಮಾಡಿತ್ತು. ಇವತ್ತಿನಿಂದ SIT ಕಾರ್ಯಾರಂಭವನ್ನ ಮಾಡಿದೆ, ಕೆಲಸವನ್ನ ಶುರು ಮಾಡಿದೆ. ಬೆಳಗ್ಗೆ ಎಲ್ಲ ಸಭೆಗಳನ್ನು ನಡೆಸಿದಂತಹ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಕೆಲ ಸಂತ್ರಸ್ತ ಮಹಿಳೆಯರನ್ನ CID ಕಚೇರಿಗೆ ಕರೆತರೋ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಬುಲಾವ್ ಕೊಡಲಾಗಿತ್ತು, ಬನ್ನಿ ಅಂತೇಳಿ. ಆ ಒಂದು ಆಕ್ಷೇಪಾರ್ಹ ವಿಡಿಯೋಗಳಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಯರು ಯಾರಿದ್ರು ಅಂಥವ್ರನ್ನ ಗುರುತು ಪತ್ತೆ ಮಾಡಿ ಅಂಥವ್ರನ್ನ ಕರೆತಂದು ಇದೀಗ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ SP ಸೀಮಾ ಲಾಟ್ಕರ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ಆ ಸಂತ್ರಸ್ತ ಮಹಿಳೆ ನೀವೇನಾ? ಮತ್ತೆ ಈ ಒಂದು ವಿಡಿಯೋ ಏನಿತ್ತು ಇದು ಯಾರು ತೆಗೆದಿದ್ದು? ಇದು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ತೆಗೆದದ್ದ ಅಥವಾ ತಾವೇ ಸಲಹೆಯನ್ನ ಅಂದ್ರೆ ಓಕೆ ಸಮ್ಮತಿಯನ್ನ ಕೊಟ್ಟಿದ್ರ ಅನ್ನೋ ನಿಟ್ಟಿನ ಒಂದಷ್ಟು ಪ್ರಶ್ನೆಯನ್ನ ಸಹ ಕೇಳಿ ಅವರಿಂದ ಉತ್ತರವನ್ನ ಪಡೆದುಕೊಂಡು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಅರುಣ್, ಈಗಾಗಲೇ ಈ ಪ್ರಕರಣ ಸಂಬಂಧ ನಿನ್ನೆಯೇ ಸರ್ಕಾರ ಒಂದು FIR ನ ಆಧಾರದ ಮೇಲೆ SITಯನ್ನ ರಚನೆ ಮಾಡೋದಾಗಿ ಹೇಳಿತ್ತು. ಅದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIR ಅದು 354 IPC 354A ಮತ್ತು D ಅಡಿ ದಾಖಲಾಗಿದ್ದಂತಹ ಪ್ರಕರಣ. ಅದರ ಆಧಾರದ ಮೇಲೆ ಇದೀಗ ಇನ್ವೆಸ್ಟಿಗೇಷನ್ ನಡೀತಿದೆ. ಮತ್ತೆ ಈಗ ಈ ತಾವು ಹೇಳ್ತಿದ್ರಿ ಆ ಪೆನ್ ಡ್ರೈವ್ಗಳನ್ನು ಹಂತಂತವ್ರು ಯಾರು, ಮತ್ತೆ ಅದನ್ನು ಬಿಸಾಕ್ದಂಥವ್ರು ಯಾರು, ಈ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರು ಯಾರು, ಇದೆಲ್ಲದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಆ ಪ್ರಕರಣವೂ ಸಹ ಆ ಸಂಬಂಧವೂ ಸಹ SIT ಒಂದಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ. ಮೊದಲಿಗೆ ಪೆನ್ ಡ್ರೈವನ್ನು ಎಲ್ಲಿ ಎಸೆಯಲಾಯಿತು, ಪೆನ್ ಡ್ರೈವನ್ನು ಸರಬರಾಜು ಮಾಡಿದಂಥವ್ರು ಯಾರು, ಅಂಥವ್ರು ಯಾರು, ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ನಡೆಸಲಾಗ್ತಿದೆ. ಆದರೆ ಸದ್ಯ ಇದೀಗ 354 ಅಡಿ ದಾಖಲಾಗಿದ್ದಂತಹ FIR ನಡಿ ಇದೀಗ ವಿಚಾರಣೆ ನಡೀತಿದೆ. ಈ ಸಂತ್ರಸ್ತ ಮಹಿಳೆ ಬೇರೆಯಾದಂತಹ ಅಂದ್ರೆ ಪ್ರಜ್ವಲ್ ರೇವಣ್ಣರವರ ವಿರುದ್ಧವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಂತಹ ಪಕ್ಷದಲ್ಲಿ ಇವರು ಏನಾದರೂ ಎಲ್ಲಾದರೂ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಬೇರೆ ರೀತಿಯಾಗಿ ಮತ್ತೆ FIRಗಳು ಕೂಡ ದಾಖಲಾಗಬಹುದು. IPC ಸೆಕ್ಷನ್ಸ್ 376 ಅಡಿ ಅತ್ಯಾಚಾರ ಪ್ರಕರಣದಡಿ ಕೂಡ ಮುಂದೆ FIR ದಾಖಲಾಗಬಹುದು. ಅವೆಲ್ಲವೂ ಕೂಡ ಸಂತ್ರಸ್ತ ಮಹಿಳೆಯರು ನೀಡುವ ಹೇಳಿಕೆಗಳ ಆಧಾರದ ಮೇಲೆ ದಾಖಲಾಗಿರುತ್ತೆ. ಹೀಗಾಗಿ ಮೊದಲಿಗೆ ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.